ಹೈ ಚಾಂಪಿಯನ್ಸ್, ವೆಲ್ಕಮ್ ಟು ಅವರ್ ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ಖುಷಿ ವಿಚಾರ ಏನಂದರೆ, ಇನ್ನು ಮುಂದೆ RPFನಲ್ಲಿ ಹಲವಾರು ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗಿದೆ. ಈಗ ಶಾರ್ಟ್ ನೋಟಿಫಿಕೇಷನ್ ಒಂದು ಬಿಟ್ಟಿದ್ದಾರೆ. ಅದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿಸಲು ಪ್ರಯತ್ನಿಸುತ್ತೇನೆ. ನೀವು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿ ಸ್ನೇಹಿತರೆ, RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನಲ್ಲಿ ಹಲವಾರು ಹುದ್ದೆಗಳು ಅಂದರೆ PC ಅಂದರೆ ನಾವು ಕಾನ್ಸ್ಟೇಬಲ್ ಏನಂತೀವೋ ಆ ಕಾನ್ಸ್ಟೇಬಲ್ ಹುದ್ದೆ, ಅದೇ ರೀತಿ ಸಬ್ ಇನ್ಸ್ಪೆಕ್ಟರ್ SI ಕೂಡ ಕಾಲ್ ಆಗಿದೆ. SI ಎಷ್ಟು ಪೋಸ್ಟ್ ಇದ್ದಾವೆ ಅಂದರೆ 452 ಪೋಸ್ಟ್ ಇದ್ದಾವೆ. ಅದೇ ರೀತಿ ಕಾನ್ಸ್ಟೇಬಲ್ ಎಷ್ಟಿದ್ದಾವೆ ಅಂದರೆ 4208 ಪೋಸ್ಟ್ಗಳು ಖಾಲಿ ಇವೆ. ಸ್ನೇಹಿತರೆ, ಇದನ್ನು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರೆ 15/4/2024 ಸ್ಟಾರ್ಟ್ ಆಗಿ 14/5/2024 ಕ್ಲೋಸ್ ಆಕೈತೆ ರೀ. ಅಂದರೆ ಇವರು ಶಾರ್ಟ್ ನೋಟಿಫಿಕೇಷನ್ ಯಾಕೆ ಬಿಟ್ಟಾರಂದ್ರೆ, ಇನ್ನೇನು ಎಲೆಕ್ಷನ್ ಅದಾವಲ್ಲ, ಅದಕ್ಕಾಗಿ ಈಗ ಶಾರ್ಟ್ ನೋಟಿಫಿಕೇಷನ್ ಬಿಟ್ಟು ನೆಕ್ಸ್ಟು ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ಇದಾದ ನಂತರ ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ನೋಡೋಣ ಸ್ನೇಹಿತರೆ. ಈಗ ಕಾನ್ಸ್ಟೇಬಲ್ ನೋಡೋದಾದರೆ 18ರಿಂದ 28 ಏಜ್ ಇರಬೇಕು. ಅದೇ ರೀತಿ SIಗೆ 20ರಿಂದ 28 ಇರಬೇಕು. ಕಾನ್ಸ್ಟೇಬಲ್ಗೆ ಏನು ಅರ್ಹತೆ ಆಗಿರ್ಬೇಕಂದ್ರೆ SSLC ಪಾಸ್ ಆದರೆ ಸಾಕ್ರಿ. ಅದೇ ರೀತಿ SIಗೆ ಎನಿ ಡಿಗ್ರಿ ಆಗಿರ್ಬೇಕು ರೀ. BA BSc BCom ಯಾವುದಾದ್ರೂ ಎನಿ ಡಿಗ್ರಿ ಆದರೆ SIಗೆ ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಫಿಸಿಕಲ್ಲು ಮತ್ತು ಎಕ್ಸಾಮ್ ಯಾವ ಥರ ಇರ್ತೈತೆ ಅಂತ ನೋಡೋದಾದರೆ, ಮೊದಲೇದಾಗಿ ಇಲ್ಲಿ ಎಕ್ಸಾಮ್ ನೋಡಿರಿ ಸ್ನೇಹಿತರೆ. ಈ ಸಬ್ ಇನ್ಸ್ಪೆಕ್ಟರು ಕಾನ್ಸ್ಟೇಬಲು ಇವೆರಡಕ್ಕೂ ಸೇಮ್ ಎಕ್ಸಾಮು. ಅಂದರೆ 90 ನಿಮಿಷ ಕಾಲಾವಧಿಕೆ ಇರ್ತೈತೆ. ಅಂದರೆ 1.5 ಗಂಟೆ ಎಕ್ಸಾಮ್ ಟೈಮ್ ಡ್ಯೂರೇಷನ್ ಇರ್ತೈತಿ. ಕ್ವಶನ್ಗಳು ನೋಡೋದಾದರೆ 120 ಕ್ವಶನ್ ಇರ್ತಾವೆ. ಸೇಮ್ ಎರಡು ಎಕ್ಸಾಮ್ ಪ್ಯಾಟರ್ನ್ ಸೇಮ್ ರೀ ಸ್ನೇಹಿತರೆ. ಅದೇ ರೀತಿ ಕ್ವಶನ್ ಯಾವ ಇರ್ತಾವೆ ಅಂದರೆ GK 50 ಮಾರ್ಕ್ಸಿಂದ ಇರ್ತೈತೆ ರೀ. ಕನ್ನಡದಲ್ಲಿ ಕೂಡ ಎಕ್ಸಾಮನ್ನು ನೀವು ಬರಿಬೋದು ಸ್ನೇಹಿತರೆ. GK 50 ಇರ್ತೈತೆ ರೀ. ಅದೇ ರೀತಿ ಅರ್ಥಮೆಟಿಕ್ 35, ಅದೇ ರೀತಿ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇವು 35. ಇಷ್ಟು ಅಂದರೆ 120 ಕ್ವಶನ್ ಇರ್ತಾವೆ, 120 ಮಾರ್ಕ್ಸ್ ಇರ್ತೈತೆ ರೀ ಸ್ನೇಹಿತರೆ. ಇದಕ್ಕಾಗಿ ನೀವು ಎಷ್ಟು ಮಾರ್ಕ್ಸ್ ತೊಗೋಬೇಕಂದ್ರೆ, ಇಲ್ಲಿ ಸಬ್ಜೆಕ್ಟ್ ನೋಡಿ ಸ್ನೇಹಿತರೆ, ಮಿನಿಮಮ್ 46 ಏನು ಮಾರ್ಕ್ಸ್ ತೊಗೊಂಡ್ರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ಇದೆ ಸ್ನೇಹಿತರೆ. ನೆಕ್ಸ್ಟ್ ಸ್ಲೈಡಲ್ಲಿ ಇದೆ, ಡಿಸ್ಕಷನ್ ಮಾಡೋಣ. ಈಗ ಎಕ್ಸಾಮ್ ಸಿಲೆಬಸ್ ಯಾವ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಜಿ ಕೆಯಲ್ಲಿ ಕ್ವಶನ್ ಅಂದರೆ ಯಾವ ಬರ್ತವೆ ಅಂದರೆ ನಿಮ್ಗೆ ಗೊತ್ತು, ಪಾಲಿಟಿ, ಅದೇ ರೀತಿ ಸ್ಪೋರ್ಟ್ಸು, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸು, ಪಾಲಿಟಿ, ಕಾನ್ಸ್ಟಿಟ್ಯೂಷನು, ಸ್ಪೋರ್ಟ್ಸು, ಜನರಲ್ ಸೈನ್ಸು, ಈ ರೀತಿಯಾಗಿ ಜನರಲ್ ಅವೇರ್ನೆಸ್ಸಲ್ಲಿ ಕ್ವಶನ್ ಕೇಳ್ತಾನೆ. ಅಂದರೆ 50 ಕ್ವಶನು ಇರ್ತವೆ, 50 ಮಾರ್ಕ್ಸ್ ಆಯಿತು. ಅದೇ ರೀತಿ ಅರ್ಥಮೆಟಿಕ್ ಒಳಗೆ ನಂಬರ್ ಸಿಸ್ಟಮು, ಅದೇ ರೀತಿ ಅರ್ಥಮೆಟಿಕ್ ಆಪರೇಷನ್ಸು, ಪರ್ಸೆಂಟೇಜು, ರೇಷೋ, ಈ ರೀತಿ ಎವರೇಜು, ಇಂಟ್ರೆಸ್ಟು, ಪ್ರಾಫಿಟ್ ಆ್ಯಂಡ್ ಲಾಸು, ಡಿಸ್ಕೌಂಟು, ಈ ರೀತಿ ಇರ್ತಾವೆ ಸ್ನೇಹಿತರೆ. ಇವು 35 ಕ್ವಶನು, ಇದು 30 ಕ್ವಶನು. ಅದೇ ರೀತಿ ನೋಡಿ ಸ್ನೇಹಿತರೆ, GK 50, ಅದೇ ರೀತಿ ಅರ್ಥಮೆಟಿಕ್ 35, ಅದೇ ರೀತಿ ರೀಸನಿಂಗ್ 35. ಆ್ಯಪ್ಟಿಟ್ಯೂಡ್ ಆಯಿತು. ಈಗ ರೀಸನಿಂಗ್ನಲ್ಲಿ ಯಾವ ಕೇಳ್ತಾರೆ ಅಂದರೆ ಭಾರಿ ಈಜಿ ಇರ್ತಾವೆ ಸ್ನೇಹಿತರೆ. ಸಿಂಪ್ಲಿಕೇಶನು, ಅದೇ ರೀತಿ ಪ್ರಾಬ್ಲಮ್ ಸಾಲ್ವಿಂಗ್, ಅನಾಲಿಸಿಸ್ಸು, ಜಜ್ಮೆಂಟು, ಡಿಸಿಷನ್ ಮೇಕಿಂಗು, ಇವೆಲ್ಲ ಈಸಿ ಇರ್ತಾವೆ ಕ್ವಶನು. ನೀವು ಇವುಗಳನ್ನು ಕ್ಲಾಸ್ಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾವು ಒಂದೊಂದೇ ಚಾಪ್ಟರ್ ವೈಸನ್ನು ನೆಕ್ಸ್ಟ್ ಮಂತ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಎಲ್ಲರೂ ಕೇಳ್ತಿದ್ರಿ, ಮೆಸೇಜ್ ಮಾಡ್ತಿದ್ರು ಮನೆ ಗ್ರೂಪ್ನಲ್ಲಿ, ಏನಂದರೆ ಇದಕ್ಕೆ ಫಿಸಿಕಲ್ ಯಾವ ರೀತಿ ಇರ್ತೈತೆ ಅಂದರೆ ಸಿಂಪಲ್. ನಮ್ಮ ಕರ್ನಾಟಕದಲ್ಲಿ ಯಾರಿಗೆ 168 PC ಆಗಲು ಹೈಟ್ ಕಡಿಮೆ ಐತಿ ಅವರು ಇದನ್ನು ಟ್ರೈ ಮಾಡೋದು ಭಾಳ ಬೆಟರ್ ಅನಿಸ್ತೈತಿ. ನೋಡಿರಿ, ಇಲ್ಲಿ OBCದವರಿಗೆ 165 ಇರಬೇಕು. ಅದೇ ರೀತಿ ಫಿಮೇಲ್ದ 157 ಇರಬೇಕು. ಚೆಸ್ಟ್ ಅಂದರೆ 80 to 85 ಆಗಬೇಕು. ಅದೇ ರೀತಿ SC STದವರಿಗೆ 160 ಇರಬೇಕು. ಫಿಮೇಲ್ 152 ಇರಬೇಕು. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಹೈಟ್ ಕಡಿಮೆ ಇದೆ, ಯಾರ್ದು 166 ಇದೆ, 7 ಇದೆ, ಅವರು ಈ ಜಾಬ್ಗೆ ಅಪ್ಲೈ ಮಾಡಿರಿ. ಎಕ್ಸಾಮನ್ನು ಬರೆದು ಫಿಸಿಕಲನ್ನು ಅಟೆಂಡ್ ಮಾಡತ್ತೀರಿ. ಅದೇ ರೀತಿ ಝೋನ್ ಅಲಾಟ್ಮೆಂಟ್ ಮಾಡ್ತಾರೆ. ಈ ಝೋನ್ ಅಲಾಟ್ಮೆಂಟ್ ಹೆಂಗೆ ಮಾಡ್ತಾರೆ ಅಂದರೆ ರೀ, ನೀವು ಎಷ್ಟು ಮಾರ್ಕ್ಸ್ ತೊಗೊಂತಿರ್ತಿರಲ್ಲ ಅದ್ರ ಮೇಲೆ ಒಂದೊಂದು ಝೋನ್ ಆಗಿ ಡಿವೈಡ್ ಆಗಿ ಕೊಡ್ತಾರೆ. ಯಾವ ಝೋನ್ ಅಂದರೆ ನಿಮ್ಗೆ ಗೊತ್ತಿರ್ತಾರೆ ಸ್ನೇಹಿತರೆ. ಈಸ್ಟು, ವೆಸ್ಟು, ನಾರ್ತು, ಸೌತು, ಈ ಝೋನ್ಗಳನ್ನು ಅವರೇ ನಿಮ್ಮ ಮಾರ್ಕ್ಸ್ ಮೇಲೆ ಡಿವೈಡ್ ಮಾಡಿ ಕೊಡ್ತಾರೆ. ನೋಡಿ ಸ್ನೇಹಿತರೆ, ಇನ್ನೊಂದು ಸ್ಲೈಡ್ ಇದೆ, ವೇಟ್ ಮಾಡಿ, ಸಾರಿ. ರನ್ನಿಂಗ್ ಕೇಳ್ತಾ ಇದ್ರಿ. ಮೇನ್ ರನ್ನಿಂಗ್ ಇದೆ ಸ್ನೇಹಿತರೆ. ಇದು
ಇದು ಏನಂದರೆ ಎಸ್ ಐಗೆ ಏನಿದೆ ಅಂದರೆ 1600 ಮೀಟ್ರು 6 ನಿಮಿಷ 30 ಸೆಕೆಂಡ್ನಲ್ಲಿ ಓಡಬೇಕು. ಅದೇ ರೀತಿ ಮಹಿಳೆಯರಿಗೆ 4 ನಿಮಿಷ ಇರ್ತೈತಿ. ಇನ್ನೊಂದು ಏನು ರೀ, ಕಾನ್ಸ್ಟೇಬಲ್ಗೆ ಏನೈತೆ ಅಂದ್ರೆ ರೀ 5 ನಿಮಿಷ 45 ಸೆಕೆಂಡ್ ಕುಣಿಸ್ಬೇಕು ರೀ 1600 ಮೀಟ್ರ್. ಇದೊಂಥರ ಫುಲ್ ಫಿಸಿಕಲ್ ಫಿಟ್ ಇದ್ದವ್ರು ಅಪ್ಲೈ ಮಾಡ್ಬೇಕು ರೀ. ನೋಡಿರಿ, ಟ್ರೈ ಮಾಡಿರಿ. ಈಗ ಯಾರು SSC GD ಅಪ್ಲೈ ಮಾಡಿದ್ರಿ ಅವ್ರ ಸಿಲೆಬಸನ್ನು ಸೇಮ್ ಇದೆ, ಇಂಗ್ಲೀಷ್ ಗ್ರಾಮರ್ ಒಂದಿಲ್ಲ. ನೀವು ಪ್ರಾಕ್ಟೀಸ್ ಮಾಡ್ಕೋತಾನೆ ಇದನ್ನು ಫಿಸಿಕಲ್ ಪ್ರಾಕ್ಟೀಸ್ ಮಾಡಿರಿ. ಮತ್ತು ಆರ್ಮಿ ಸ್ಟೂಡೆಂಟ್ ಯಾರಿದ್ರಿ ಅವರು ಕೂಡ ಇದನ್ನು ಟ್ರೈ ಮಾಡ್ಬೇಕಂತ ಹೇಳ್ತೀನಿ ರೀ. ಇದು ಫಿಸಿಕಲ್ 70 to 80% ಫಿಸಿಕಲ್ ಫೇಲ್ ಹಾಕಾರಿ. ಹೀಗಾಗಿ ನೀವು ಒಂದು ಸ್ವಲ್ಪ ಸ್ಕೋರ್ ಮಾಡ್ಕೊಂಡು ಫಿಸಿಕಲ್ ರನ್ನಿಂಗ್ ಸ್ಟಾರ್ಟ್ ಮಾಡಿದರೆ 100% ನಿಮ್ಮದು ಜಾಬ್ ಆಗಿ ಆಕತಿ ಈ ಸಲ. ಇದೇ ರೀತಿಯಾಗಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಧನ್ಯವಾದಗಳು.